Hello, dear friends. Myself, BL Jembgi, a teacher of English language. Dear friends, as you are going to prepare for SSLC second language English paper, my plan, my suggestion definitely will give you 100% confidence and will score 80 out of 80. ಈಗ ನಾನು ಕೊಡುವಂಥ ಸಣ್ಣ ಮಾಹಿತಿಯನ್ನ ಪ್ಲಾನ್ಲೇ ನೀವು ಸ್ಟಡಿ ಮಾಡಿದ್ರೆ 80 ತೆಗಿಲಿಕ್ಕೆ ಹೇಗೆ ಸಾಧ್ಯ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೇನೆ. ಮೈ ಡಿಯರ್ ಫ್ರೆಂಡ್ಸ್, ಹಿಂದಿ ಪೇಪರ್ ಮುಗಿದ ದಿನ ಸಾಯಂಕಾಲ ನಿಮಗೆ ಒಂದಿಷ್ಟು ಟೈಮನ್ನು ತೆಗೆದುಕೊಂಡು ಹೇಗೆ ಸ್ಟಡಿ ಮಾಡ್ಕೋಬೇಕಂತ ಹೇಳಿದ್ದೇನೆ. ಸೊ ಪ್ಲ್ಯಾನ್ಡ್ ಮಾಡಿದ್ರೆ ಎಂಥ ದೊಡ್ಡ ಕೆಲಸನೂ ಸಹಿತ ಸಾಧ್ಯ. ಅದಕ್ಕಾಗಿ ಪ್ಲ್ಯಾನ್ಡ್ ಆಗಿ ಸ್ಟಡಿ ಮಾಡಿ, ನಿಮ್ಮದೇ ಆದಂಥ ಓನ್ ಪ್ಲ್ಯಾನ್ ಮಾಡಿಕೊಂಡು ಸಹಿತ ಸ್ಟಡಿ ಮಾಡ್ಬೋದು. ಇಲ್ಲ ಏನು ಸರ್ ನಂಗೆ ಗೊತ್ತಾಗ್ತಾ ಇಲ್ಲ, ಯಾವುದೋ ಐಡಿಯಾ ಬರ್ತಾ ಇಲ್ಲ ಅಂತಂದ್ರೆ ಈ 5 ನಿಮಿಷದ ಸಣ್ಣ ವಿಡಿಯೋ ನೋಡಿಕೊಂಡು ಸ್ವಲ್ಪ ಈಸಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಬಿಡ್ಬೋದು. ಸರ್ ನಾನು ಇದನ್ನು 3 ಸ್ಟೆಪ್ಸ್ಗಳಲ್ಲಿ ಹೇಳ್ಕೊಡ್ತಾ ಇದ್ದೇನೆ. 3 ಸ್ಟೆಪ್ಸ್ಗಳಲ್ಲಿ ನೀವು ಸಹಿತ ಸ್ಟಡಿ ಮಾಡ್ಕೊಳ್ಳಿ. ಫಸ್ಟ್ ಸ್ಟೆಪ್ದಲ್ಲಿ 5 ತಾಸುಗಳ ವರೆಗೆ ಸ್ಟಡಿ ಮಾಡ್ಕೊಂಡು 29 ಮಾರ್ಕ್ಸನ್ನು ಹೇಗೆ ಕವರ್ ಮಾಡಬೇಕು. ಸೆಕೆಂಡ್ ಸ್ಟೆಪ್ದಲ್ಲಿ 7 ಅವರ್ಸ್ ಸ್ಟಡಿ ಮಾಡ್ಕೊಂಡು 26 ಮಾರ್ಕ್ಸನ್ನು ಪ್ಲಾನ್ ಮಾಡ್ಕೊಳ್ಳಿ. ಥರ್ಡ್ ಸ್ಟೆಪ್ದಲ್ಲಿ ನೀವು 8 ಅವರ್ಸ್ ಸ್ಟಡಿ ಮಾಡಿಕೊಂಡು 25 ಮಾರ್ಕ್ಸನ್ನು ನೀವು ಸ್ಟಡಿ ಮಾಡ್ಕೋಬಹುದು. ಸರ್ ಹೇಗೆ ಸರ್ ಇದು ಅಂತ ಕೇಳಿದ್ರೆ ನಾನು ಈಸಿಯಾಗಿ ಹೇಳ್ಕೊಡ್ತೇನೆ. ಫಸ್ಟ್ ಸ್ಟೆಪ್ ಅಂತಂದ್ರೆ ಗುರುವಾರ ದಿವಸ ಅಂದರೆ ಹಿಂದಿ ಪೇಪರ್ ಮುಗಿದ ನಂತರ ನೀವು ಮನೆಗೆ ಬಂದು ಲಂಚ್ ಮಾಡಿ ರೆಸ್ಟ್ ಮಾಡಿಕೊಂಡು ಸಾಯಂಕಾಲ 5 ಗಂಟೆಗೆ ಸ್ಟಡಿ ಕೂತ್ರೆ 8 ಗಂಟೆವರೆಗೆ 3 ತಾಸು ಆಗ್ತದೆ. ಆಮೇಲೆ ರಾತ್ರಿ ಊಟ ಮುಗಿಸ್ಕೊಳ್ಳಿಕ್ಕೆ 1 ತಾಸು ಮುಗಿಸ್ಕೊಂಡು 9 ಗಂಟೆಯಿಂದ 11 ಗಂಟೆ 2 ತಾಸು ನೀವು ಸ್ಟಡಿ ಮಾಡ್ಕೊಳ್ಳಿ. ಈ 5 ತಾಸುಗಳಲ್ಲಿ ನಾವೇನೇನು ಸ್ಟಡಿ ಮಾಡಬೇಕಪ್ಪ ಅಂತ ಕೇಳಿದ್ರೆ ಪೊಯೆಟ್ರಿ 16 ಮಾರ್ಕ್ಸ್ ರಿವಿಷನ್ ಟೈಪ್. ಇಲ್ಲ ನಾನು ಏನು ಸ್ಟಡಿ ಮಾಡಿಲ್ಲ ಅಂತಿಲ್ಲ, ಮಾಡಿದ್ದೀರಿ, ಅದೊಂಚೂರು ಫೈನಲ್ ಮಾಡ್ಕೊಂಡು ಬಿಡೋದು. ಸಪ್ಲಿಮೆಂಟ್ ರೀಡಿಂಗ್ 4 ಮಾರ್ಕ್ಸು, ಗ್ರಾಮರ್ 9 ಮಾರ್ಕ್ಸು. ಪೊಯೆಟ್ರಿ ಸೆಕ್ಷನ್ 16 ಮಾರ್ಕ್ಸ್ ಏನೇನು ಸ್ಟಡಿ ಮಾಡ್ಬೇಕಂತ ಗೊತ್ತಿದೆ ಅದನ್ನು ಸ್ಟಡಿ ಮಾಡಿ. ಇಲ್ಲಪ್ಪ ಅಂತ ಕೇಳಿದ್ರೆ ನನ್ನೊಂದು ಸ್ವಲ್ಪ ಸಲಹೆಯನ್ನು ನೀವು ತೆಗೆದುಕೊಳ್ಬೋದು. ಏನು ಅಂದ್ರೆ ಪೊಯಮ್ ನಂಬರ್ 1, ಪೊಯಮ್ ನಂಬರ್ 2, ಪೊಯಮ್ ನಂಬರ್ 3, ಪೊಯಮ್ ನಂಬರ್ 8 ಫಸ್ಟ್ ಈ 4 ಪೊಯಮ್ಸ್ಗಳನ್ನ ಸ್ಟಡಿ ಮಾಡ್ಕೊಳ್ಳಿ. ಇದ್ರದ್ದು ಸಮರಿ ಸ್ಟಡಿ ಮಾಡಿ. ಫಸ್ಟ್ ಪೊಯಮ್, ಸೆಕೆಂಡ್ ಪೊಯಮ್ ಮೆಮರೈಸೇಷನ್ ಮಾಡಿ. ಇಲ್ಲ ಸರ್ ನಾವು ಪೊಯಮ್ ನಂಬರ್ 7 ಮೆಮರೈಸೇಷನ್ ಮಾಡಿದೀವಿ ಅಂದ್ರೆ ಅದನ್ನ ಮಾಡಿ. ಪೊಯಮ್ ನಂಬರ್ 3 ಸಮರಿಯನ್ನು ಸ್ಟಡಿ ಮಾಡ್ಕೊಳ್ಳಿ. ಪೊಯಮ್ ನಂಬರ್ 8 RC ಟೈಪ್ ಸ್ಟಡಿ ಮಾಡ್ಕೊಳ್ಳಿ. ಇವು 4 ಪೊಯಮ್ದಲ್ಲಿ ನಿಮಗೆ 14 ಮಾರ್ಕ್ಸ್ ಬರೋ ಸಾಧ್ಯತೆ ಇರ್ತದೆ. ಇದಾದ್ಮೇಲೆ ಪೊಯಮ್ ನಂಬರ್ 5, ಪೊಯಮ್ ನಂಬರ್ 4 ಮತ್ತು ಪೊಯಮ್ ನಂಬರ್ 6 ಈ ಪೊಯಮ್ಸ್ಗಳಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಅಥವಾ 2 ಮಾರ್ಕ್ಸ್ ಟೈಪ್ ಕ್ವಶನ್ಸ್ಗಳನ್ನ ಸ್ಟಡಿ ಮಾಡ್ಕೋಬೇಕು. ಈ ರೀತಿ ನೀವು 14 ಮಾರ್ಕ್ಸ್ನ ಇಲ್ಲಿ ಪ್ಲಾನ್ ಮಾಡ್ಕೊಳ್ರಿ. ಇಲ್ಲಿ ಸಪ್ಲಿಮೆಂಟ್ ರೀಡಿಂಗ್ 1, 2 ಮತ್ತು 3 4 ಮಾರ್ಕ್ಸ್ ಬರೋ ರೀತಿಯಲ್ಲಿ ಸ್ಟಡಿ ಮಾಡ್ಕೋಬಹುದು. ನೆಕ್ಸ್ಟ್ ಗ್ರಾಮರ್ ಸೆಕ್ಷನ್ದಲ್ಲಿ ಇಲ್ಲಿ ಪ್ರೊಫೈಲ್, ಪಿಕ್ಚರ್ ಮತ್ತು ಸ್ಟೋರಿ ಈ 3 ಟಾಪಿಕ್ಗಳನ್ನ 9 ಮಾರ್ಕ್ಸಿಗೆ ಪ್ಲಾನ್ ಮಾಡ್ಕೊಳ್ಬೇಡ್ರಿ. ನೀವು ಗುರುವಾರ ದಿವಸ ಮಧ್ಯಾಹ್ನದ ನಂತರ ಸಾಯಂಕಾಲ ಅಭ್ಯಾಸ ಕೂತ್ರೆ ರಾತ್ರಿವರೆಗೂ ನಾನು ಪೊಯೆಟ್ರಿ 16 ಮಾರ್ಕ್ಸು, ಸಪ್ಲಿಮೆಂಟ್ ರೀಡಿಂಗ್ 4, ಗ್ರಾಮರ್ದಲ್ಲಿ ಪ್ರೊಫೈಲ್, ಪಿಕ್ಚರ್, ಸ್ಟೋರಿ ರೈಟಿಂಗ್ 9 ಮಾರ್ಕ್ಸ್ ಇಷ್ಟು ನಾನು ಸ್ಟಡಿ ಮಾಡಿ ಗುರುವಾರ ಮಲಗಬೇಕು. ಅಥವಾ ಮಲಗೋಕ್ಕಿಂತ ಮುಂಚೆ ಇಷ್ಟು ನನ್ನ ಸ್ಟಡಿ ಕವರ್ ಆಗಲೇಬೇಕು. ಇಷ್ಟಾದರೆ ಫ್ರೈಡೇ ದಿವಸ, ಶುಕ್ರವಾರ ದಿವಸ ನೀವು ಬೆಳಗ್ಗೆ ಬೇಗ ಎದ್ದು 5 ಗಂಟೆಗೆ ಎದ್ದು 8 ಗಂಟೆವರೆಗೂ ಸ್ಟಡಿ ಮಾಡಿ 3 ತಾಸು ಸಿಗ್ತದೆ. ಆಮೇಲೆ 1 ತಾಸನ್ನು ನೀವು ನಾಷ್ಟ ಅಥವಾ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಲ್ಲ ರಿಲ್ಯಾಕ್ಸ್ ಆಗಿ ಫ್ರೆಶ್ ಆಗಿ 9 ಗಂಟೆಗೆ ಅಭ್ಯಾಸ ಕೂತ್ರೆ 1 ಗಂಟೆವರೆಗೂ 4 ತಾಸು 7 ತಾಸುವರೆಗೆ ನೀವು ಅಭ್ಯಾಸ ಮಾಡಿ ಇಂಪಾರ್ಟೆಂಟ್ ಆಗಿ 26 ಮಾರ್ಕ್ಸ್ ನೀವು ಕವರ್ ಮಾಡ್ಕೋಬಹುದು. ಇಲ್ಲಿ ಏನು ಸ್ಟಡಿ ಮಾಡ್ಬೇಕಂದ್ರೆ ಲೆಸನ್ ನಂಬರ್ 1, ಲೆಸನ್ ನಂಬರ್ 2, ಲೆಸನ್ ನಂಬರ್ 4, ಲೆಸನ್ ನಂಬರ್ 7, ಲೆಸನ್ ನಂಬರ್ 8 ಈ ಲೆಸನ್ಸ್ ನಲ್ಲಿ 2 ಮಾರ್ಕ್ಸ್ ಟೈಪ್ ಕ್ವಶನ್ಸ್. ಲೆಸನ್ ನಂಬರ್ 2 ಮೇಲೆ ಸ್ವಲ್ಪ 3 ಮಾರ್ಕ್ಸ್ ಟೈಪ್ ಕ್ವಶನ್ಸ್ ನೋಡ್ಕೊಂಡ್ರೆ ಇಲ್ಲಿ ನಿಮ್ಗೆ 11 ಮಾರ್ಕ್ಸ್ ಈಸಿಯಾಗಿ ಸಿಗ್ತದೆ. ಫಿಕ್ಸ್ಡ್ ಆಗಿ ಅಂತೇನೆ ನಾನು ಹೇಳೋದು ಗ್ಯಾರಂಟಿ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಆದ್ರೆ ಮಾಡೆಲ್ ಕ್ವಶನ್ ಪೇಪರ್ ಸ್ಟೇಟ್ ಲೆವೆಲ್ ಪ್ರಿಪೇರ್ಡ್ ಎಕ್ಸಾಮ್ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು. ಇನ್ನು ಗ್ರಾಮರ್ ಸೆಕ್ಷನ್ ದಲ್ಲಿ ನೀವು ಇಲ್ಲಿ MCQ ಟೈಪ್ 4 ಮಾರ್ಕ್ಸ್ ಸ್ಟಡಿ ಮಾಡ್ಕೊಳ್ಳಿ. ಲೆಟರ್ ರೈಟಿಂಗ್ ಮತ್ತು ಪ್ಯಾಸೇಜ್, ಮತ್ತು ಎಡಿಟಿಂಗ್ ಇಷ್ಟು ಟಾಪಿಕ್ ಅನ್ನ ಸ್ಟಡಿ ಮಾಡ್ಕೊಂಡ್ರೆ 5, 4 ಪ್ಲಸ್ 2 ಮಾರ್ಕ್ಸ್, ಸೊ 15 ಮಾರ್ಕ್ಸ್ ಇಲ್ಲಿ ನಿಮ್ಗೆ ಸ್ಟಡಿ ಕವರ್ ಆಗ್ತದೆ. ಸೊ ಇಷ್ಟು ನೀವು ಮುಂಜಾನೆ ಶುಕ್ರವಾರ ಬೆಳಗ್ಗೆ ಎದ್ದು ಮಧ್ಯಾಹ್ನದವರೆಗೂ ಇಷ್ಟು ಸ್ಟಡಿ ಮಾಡ್ಕೊಳ್ರಿ. ಇನ್ನು ನೆಕ್ಸ್ಟ್ ಲಾಸ್ಟ್ ಸ್ಟೇಜ್ ಅಂತ ಅನ್ಕೊಂಡ್ರೆ ಅದು ಶುಕ್ರವಾರ ಮಧ್ಯಾಹ್ನದ ನಂತರ 2 ಗಂಟೆಗೆ ಅಭ್ಯಾಸ ಕೂತ್ರೆ 3 ಗಂಟೆವರೆಗೂ 5 ಗಂಟೆವರೆಗೂ 3 ತಾಸು ಆಗ್ತದೆ. ಮತ್ತೆ 6 ಗಂಟೆಯಿಂದ 8 ಗಂಟೆವರೆಗೂ, ರಾತ್ರಿ 9 ಗಂಟೆಯಿಂದ 11 ಗಂಟೆವರೆಗೂ ಅಂತಂದ್ರೆ ಸೊ ಇಲ್ಲಿನೂ ಸಹಿತ ನೀವು 7 ಅವರ್ಸ್ ನೀವು ಸ್ಟಡಿ ಮಾಡ್ಕೊಂಡು ಹೆಚ್ಚು ಕಡಿಮೆ ಒಂದು 25 ಮಾರ್ಕ್ಸ್ ಕವರ್ ಮಾಡ್ಕೋಬಹುದು. ಇಲ್ಲೇನಪ್ಪ ಅಂದ್ರೆ ಲೆಸನ್ ನಂಬರ್ 3, ಲೆಸನ್ ನಂಬರ್ 5, ಲೆಸನ್ ನಂಬರ್ 6 ಮೇಲೆ ಸ್ವಲ್ಪ ಎಕ್ಸ್ಟ್ರಾಕ್ಟ್ ಟೈಪ್ ಕ್ವಶನ್ಸ್ ನೋಡ್ಕೊಂಡ್ ಬಿಡೋದು. ಆಮೇಲೆ ಗ್ರಾಮರ್ ಸೆಕ್ಷನ್ ದಲ್ಲಿ 1 ಮಾರ್ಕ್ 12 ಮತ್ತು ಎಸ್ಸೆ ರೈಟಿಂಗ್
4 ಇಷ್ಟು ನೀವು ಸ್ಟಡಿ ಮಾಡಿದ್ರೆ ಸಾಕು. ಸೊ ಥರ್ಡ್ ಡೇದಲ್ಲಿ ಕವರ್ ಆಗ್ಬಿಡುತ್ತೆ. 1 ಮಾರ್ಕ್ಸ್ದು ಎಲ್ಲ ಟಾಪಿಕ್ಸ್ನ ಆರಾಮಾಗಿ ಈ ರೀತಿ ಸ್ಟಡಿ ಮಾಡಲಿಕ್ಕೆ ನಾನು ಪ್ಲಾನ್ ಹೇಳ್ಕೊಟ್ಟಿದ್ದೀನಿ. ಇಷ್ಟನ್ನು ನೀವು ಪ್ಲಾನ್ ಮಾಡ್ಕೊಂಡ್ರೆ ಸಾಕು, ಡೆಫಿನೆಟ್ಲಿ ನಿಮಗೆ ಈಸಿಯಾಗಿ ಹೆಲ್ಪ್ ಆಗ್ತದೆ. ಈ ಯೂಟ್ಯೂಬ್ ಚಾನಲ್ದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಯೂಟ್ಯೂಬ್ ಚಾನಲ್ದಲ್ಲಿ ಇದಕ್ಕೆ ಬೇಕಾಗಿರುವಂಥ ಎಲ್ಲ ಸ್ಟಡಿ ಮೆಟೀರಿಯಲ್ಸನ್ನು ನಾವು ಅಪ್ಲೋಡ್ ಮಾಡಿರ್ತೇವೆ. ಕ್ವಶನ್ ಪೇಪರ್ಸ್ ಇರ್ತದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಸಹಿತ ಎಲ್ಲ ಹಾಕಿರ್ತೇವೆ. ಅದನ್ನು ನೋಡಿಕೊಂಡು ನೀವು ಸ್ಟಡಿ ಮಾಡ್ಕೊಂಡು ಪ್ಲಾನ್ ಮಾಡ್ಕೋಬೋದು. ಥ್ಯಾಂಕ್ ಯು.